ನೀವು ಮೊದಲಿಂದಲೂ ಕೂಡ ಕನ್ನಡ ತಾಯಿಯನ್ನೇ ನಂಬಿಕೊಂಡು UPSC ಎಂಬ ಶಿಖರದ ಮುಂದೆ ಬಂದ್ ನಿಂತವ್ರು. ಅದೇ ರೀತಿ ಹಿಂದೆ ಕೂಡ ನೀವು ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ಸಂಸ್ಥೆಗಳಿಗೆ ಹೋಗಿ ಕೂಡ ಅಲ್ಲಿಂದ ಮತ್ತೆ ನಮ್ಮ ಅನರ್ಘ್ಯ ಸಂಸ್ಥೆಗೆ ಬಂದು ಕನ್ನಡ ವಿಷಯವನ್ನ, ಐಚ್ಛಿಕ ವಿಷಯವನ್ನ ನಮ್ಮ ಮನೋಜ್ ಸರ್ ಅವರ ಮೂಲಕ ಮಾದರಿಯನ್ನಾಗಿ ಒಂದು ಇದನ್ನ ತೆಗೆದುಕೊಂಡು ಅವರಲ್ಲಿ ಸಹಕಾರಗಳನ್ನ ತೆಗೆದುಕೊಂಡು ನೀವು ಇವತ್ತು ವಿಜಯಶಾಲಿ ಆಗಿದ್ದೀರಿ. ಈ ಕನ್ನಡ ಸಾಹಿತ್ಯದ ಬಗ್ಗೆ ಮತ್ತು ಅನರ್ಘ್ಯ IAS ಸಂಸ್ಥೆಯ ಬಗ್ಗೆ, ಅಂದ್ರೆ ಬೇರೆ ಒಂದು ಸಂಸ್ಥೆಗೂ ಮತ್ತು ನೀವು ಅನರ್ಘ್ಯ IAS ಬಂದ ನಂತರ ಇರುವಂತ ಅಲ್ಲಿಗಿರುವಂತ ವ್ಯತ್ಯಾಸಗಳೇನು ಅಂತ ತಿಳಿಸ್ಕೊಡ್ಬೋದಾ? ನಾನು ಮನೋಜ್ ಸರ್ ಅವ್ರಿಗೆ ಭೇಟಿಯಾಗಿದ್ದು 4 ಅಟೆಂಪ್ಟ್ ಆದ್ಮೇಲೆ 5ನೇ ಅಟೆಂಪ್ಟ್ ಭೇಟಿಯಾಗಿದ್ದು. ಅದಕ್ಕಿಂತ 2 ಸಲ ಮೇನ್ಸ್ ಬರ್ದಿದ್ದೆ. ಆದ್ರೆ ಕನ್ನಡ ಆಪ್ಷನಲ್ ಬರಿಬೇಕಂದ್ರೆ ಬೆಟರ್ ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ us have lot of content, but writing answers we need to provide a better representation. ಸೊ ಸರ್ ಅವ್ರನ್ನ ಭೇಟಿಯಾಗಿದ್ದಕ್ಕೆ ಏನು ಮೇನ್ ಅಡ್ವಾಂಟೇಜ್ ಆಯ್ತಂದ್ರೆ ಅವರು ಮೇನ್ಲಿ ಫೋಕಸ್ ಆನ್ ಹೌ ಟು ಪ್ರೆಸೆಂಟ್ ಅವರ್ ಆನ್ಸರ್ಸ್. PTK ಹೇಗಿರ್ಬೇಕು, ಆಮೇಲೆ ಮೇನ್ ಬಾಡಿ ಹೇಗಿರ್ಬೇಕು, ಹಾಗೆ ಉಪಸಂಹಾರ ಅಥವಾ ಕನ್ಕ್ಲೂಷನ್ ಹೇಗಿರ್ಬೇಕು, ಅದನ್ನ ಫಸ್ಟ್ ಟೈಮ್ ನಾನು 5ನೇ ಅಟೆಂಪ್ಟ್ ಅಲ್ಲಿ ಕಲಿತೆ ಸರ್. ಎಲ್ರಿಗೂ ತುಂಬಾ ಅವ್ರು ಮೇನ್ ಸ್ಟ್ರೆಸ್ ಮಾಡೋದೇ ಆನ್ಸರ್ ಹೇಗೆ ಇರ್ಬೇಕು, ಹೇಗೆ ನಾವು ಆನ್ಸರ್ ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಓಕೆ, ಅಂದ್ರೆ ಅನರ್ಘ್ಯ IAS ಸಂಸ್ಥೆಯಲ್ಲಿ ನೀವು ಪಡೆದಂತ ಒಂದು ತರಬೇತಿಗೂ ಮತ್ತೆ ಹೊರಗಡೆ ನೀವು ಪಡೆದುಕೊಂಡಂತ ತರಬೇತಿಗೂ ಇಲ್ಲಿ ನಿಮಗೆ ಬಹಳಷ್ಟು ಸಹಕಾರಿಯಾಗಿ ನಿಲ್ತು ಹಾಗಾದ್ರೆ ಕನ್ನಡ ಐಚ್ಛಿಕ ವಿಷಯವಾಗಿ ತಗೊಂಡ ಮೇಲೆ? ಡೆಫಿನೆಟ್ಲಿ ಸರ್. ನಂಗೆ 3ನೇ ಅಟೆಂಪ್ಟ್ ಅಲ್ಲಿ ನಾನು ಕನ್ನಡ ಮೇನ್ಸ್ ಬಂದಿದ್ದೆ. ನನಗೆ ಬರೀ 197 ಮಾರ್ಕ್ಸ್ ಬಂದಿತ್ತು ಸರ್. ನಾನೇನ್ ಡಿಸೈಡ್ ಮಾಡಿದೆ ಅಂದ್ರೆ ನಾನು ಕನ್ನಡ ಬಿಟ್ಟು ಬೇರೆ ಆಪ್ಷನಲ್ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಲಾಸ್ಟ್ ಒಂದ್ ಚಾನ್ಸ್ ಅಂತ ಮನೋಜ್ ಸರ್ ಅವ್ರಿಗೆ ಕನ್ಸಲ್ಟ್ ಮಾಡಿದೆ. ಸರ್, ನಾನು ಕನ್ನಡ ಚೇಂಜ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ರೇ ನಂಗೆ, ಸರ್ ಬೇಡ, ಈ ಸಲ ನಾನು ಗೈಡ್ ಮಾಡ್ತೀನಿ, ಈ ಕನ್ನಡನೇ ರಿಟರ್ನ್ ಮಾಡು, 5ನೇ ಅಟೆಂಪ್ಟ್ ಅಂದ್ರೆ ಈ ಸಲ ಆಗತ್ತೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಓಕೆ, ಹಾಗಾದ್ಮೇಲೆ ನಿಮ್ಮ ಈ ಸಾಧನೆ ಹಾದಿಯಲ್ಲಿ ನಾವು ಮನೋಜ್ ಸರ್ನ ಸ್ಮರಿಸ್ಕೊಳ್ಳೇಬೇಕು. ಮನೋಜ್ ಸರ್ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಹಾ ಸರ್, ಅವರು ತುಂಬಾ ಒಳ್ಳೆ ಗೈಡ್ ಮಾಡ್ತಾರೆ ಸರ್. ಈಗ if you have any difficulty in especially in Kannada literature, his sir really guides well. Even his motivation is really inspires us. He not only teaches Kannada literature optional, but he also motivates. Every 20 minutes in his class, after every 20 minutes or 30 minutes, 5 minutes he dedicates for motivating the students. ಅವ್ರ ಮಾತು ತುಂಬಾನೇ ಇನ್ಸ್ಪಿರೇಷನಲ್ ಇರುತ್ತೆ ಸರ್. ಸೊ ಆ ಒಂದು ಇನ್ಸ್ಪಿರೇಷನಲ್ ಮಾತುಗಳಿಂದ ನಿಮಗೆ ಇವತ್ತು ನೀವು 4 ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಿ ಅಲ್ವಾ?